ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಸೋಮವಾರ ಬೆಳಿಗ್ಗೆನೇ ಎಲ್ಲ ಪಾತ್ರೆಗಳೆಲ್ಲ ರಾತ್ರಿ ಜೋಡಿಸಿಟ್ಟಿದ್ದೆ ಅಲ್ಲ, ತೊಳೆದ್ಬಿಟ್ಟು ಅದನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಅಡುಗೆ ಮಾಡೋದಕ್ಕೆ ಆಗಲಿ ಬಾಕ್ಸ್ಗಳೆಲ್ಲ ತಳದ ಸೇರ್ಕೊಂಡ್ಬಿಟ್ಟಿರುತ್ತೆ, ಕೈ ಸಿಗೋದಿಲ್ಲ. ಪಾತ್ರೆಗಳು ಸೌಂಡ್ ಆದರೆ ಅಕ್ಕಪಕ್ಕದವ್ರು ನಿದ್ರೆ ಮಾಡ್ತಾ ಇರ್ತಾರೆ. ಆಮೇಲೆ ಏನು ಬೆಳಿಗ್ಗೆನೇ ಈ ಥರ ಅಂತ ಅಂದ್ಕೊಂಡ್ರೆ ಕಷ್ಟ. ಹಾಗಾಗಿ ಎಲ್ಲ ನಿಧಾನಕ್ಕೆ ಎಲ್ಲನೂ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಪ್ರತಿದಿನವೂ ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಇರ್ಬೋದು, ಒಂದಾದಮೇಲೆ ಒಂದು ಬೇರೆ ಬೇರೆ ಕೆಲಸಗಳಿರ್ಬೋದು, ಆದರೆ ರೊಟೀನ್ ಅಂತೂ ಖಂಡಿತವಲ್ಲ ಅದೇ ಒಂದು ದಿನಚರಿ ಇದ್ದೇ ಇರುತ್ತೆ. ಹೆಣ್ಮಕ್ಳು ಕಾಮನ್ ಆಗಿಬಿಟ್ಟಿದೆ ಅದು, ಇದಾದಮೇಲೆ ಇದು ಅಂತ. ಸ್ವಲ್ಪ ಬೋರ್ ಅನಿಸಿದ್ರೆ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ತೀವಿ ಅಷ್ಟೇ, ಇನ್ನೇನು ವ್ಯತ್ಯಾಸಗಳಿಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಾತಾಡಬೇಕಾಗಿರೋ ವಿಷಯ ಏನಂತಂದರೆ, ವಯಸ್ಸಾಗಿರೋರ ಬಗ್ಗೆ ಮಾತಾಡಿದ್ದೀನಿ, ಚಿಕ್ಕ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದೀನಿ, ಕಾಲೇಜ್ಗೆ ಹೋಗೋ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದೀನಿ, ಹೊಸ್ದಾಗಿ ಮದುವೆ ಆಗಿರೋರ ಬಗ್ಗೆನೂ ಮಾತಾಡಿದ್ದೀನಿ. ಆದರೆ 35 ಅಥವಾ 40 ದಾಟಿದ ನಂತರ ಹೆಣ್ಮಕ್ಳ ಬಗ್ಗೆ ನಾನು ಖಂಡಿತ ಮಾತಾಡೇ ಇಲ್ಲ. ನಾನು ನಿಜಕ್ಕೂ ನನಗೆ ಅನ್ನಿಸ್ತು, ಯಾಕೆ ಮಾತಾಡಿಲ್ಲ ಇದನ್ನು, ಹೌದು ನಾನು ಮಾತಾಡಬೇಕು ಇದ್ರ ಬಗ್ಗೆ ಅಂತ ಅಂದ್ಕೊಂಡು ತುಂಬ ಯೋಚನೆ ಮಾಡ್ತಾಯಿದ್ದೆ. ಯಾರನ್ನು ಕೇಳೋದು, ಅಥವಾ ಈಗ ಸ್ವಂತ ಅನುಭವ ಆಗಿದ್ದರೆ ನಾನು ಹೇಳ್ಕೊಂಬಿಡ್ತಾ ಇದ್ದೆ. ಇದು ಬೇರೆಯವ್ರನ್ನ ನಾನು ಕೇಳಿ ಅವರ ಅನುಭವನ ನಾನು ಹಂಚ್ಕೋಬೇಕು ನಿಮ್ಮ ಹತ್ರ. ಆಮೇಲೆ ಲಾಸ್ಟಲ್ಲಿ ನನ್ನ ಫ್ರೆಂಡ್ ಅಮ್ಮ ನನಗೆ ಪರಿಚಯ ಆದರು. ಅವರು ಹೇಳೋರು ನಮಗೆ 40 ವರ್ಷ ಆದಮೇಲೆ ನಮ್ಮಲ್ಲಿ ದೇಹದಲ್ಲಿ ಬದಲಾವಣೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಮ್ಮ ಮನಸ್ಸೇ ಬದಲಾವಣೆಗಳಾಗುತ್ತೆ. ಯಾರಿಗೂ ಬೇಡ, ಏನೂ ಬೇಡ, ಯಾರಿಗೋಸ್ಕರ ಈ ಸಿಂಗಾರ ಬಂಗಾರ ಅಲ್ಲ, ಅಯ್ಯೋ ಯಾರು ನೋಡಬೇಕಾಗಿತ್ತಕೋ ಅನ್ನೋ ಅಷ್ಟು ಮನಸ್ಥಿತಿ ಬದಲಾಗ್ಬಿಡುತ್ತೆ ಅಮ್ಮ. ಅದು ಹಾರ್ಮೋನ್ಸ್ಗಳ ಹೆಚ್ಚು ಕಡಿಮೆ ಇರ್ಬೋದು. ಮುಟ್ಟು ನಿಲ್ಲೋ ಸಮಯದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಅದೇ ಥರ ಆಗುತ್ತೆ ಅಂದ್ಕೊಂಡು ಅವರು ಪ್ರತಿಯೊಂದನ್ನು ಹೇಳ್ತಾ ಬಂದರು. ನಾಚಿಕೆ ಪಟ್ಕೊಳ್ದಿರ ನಾನು ಸಹ ಅವರನ್ನು ಕೇಳಿದ್ದೀನಿ. ವಯಸ್ಸಿನ ಅಂತರದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದ್ರೂ ಅವರು ಸಹ ನಾಚಿಕೆ ಪಟ್ಕೊಳ್ದಿರ ಪ್ರತಿಯೊಂದು ವಿಚಾರ ನನ್ನ ಹತ್ರ ಹಂಚ್ಕೊಂಡ್ರು. ಬಟ್ ತುಂಬ ಖುಷಿ ಆಯಿತು ನನಗೆ. ಎಲ್ಲರೂ ಹೇಳ್ತೀರಾ ಮುಖ ತೋರಿಸಿ ಮಾತಾಡಿ ಅಕ್ಕ ಅಂತ. ಖಂಡಿತ ನಾನು ಮುಖ ಎದುರುಗಡೆ ಬಂದರೆ ನನಗೆ ಮಾತೇ ಬರೋದಿಲ್ಲ, ತೊದಲಿಸೋದಕ್ಕೆ ಶುರು ಮಾಡಿಬಿಡ್ತೀನಿ ಮಾತನ್ನು. ನೀವು ನನ್ನ ಮಾತನ್ನು ಕೇಳಿರ್ಬೋದು, ಕೆಲವೊಂದು ಸಲ ಒಂದೊಂದು ಮಾತನ್ನು 2 ಸಲ ಆಡಿರ್ತೀನಿ. ಕೆಲವೊಂದು ಸಲ ಮಾತಾಡಬೇಕಾದ್ರೆ ಲಾಸ್ಟ್ ಒಂದು ಪದ ಇರುತ್ತಲ್ಲ, ಅದು ಸ್ವಲ್ಪ ತೊದಲೋದಂಗೆ ಆಗುತ್ತೆ. ನೀವೆಲ್ಲರೂ ಇದನ್ನೇ ಸಹಿಸ್ಕೊಂಡು ನೋಡಿಕೊಂಡು ಒಂದು ಲೈಕು ಕಮೆಂಟು ಮಾಡ್ತಾಯಿದ್ದೀರಾ. ಇನ್ನು ಎದುರುಗಡೆ ಬಂದ್ರಂತೂ ಇದ್ದದ್ದು ಮಾತು ಮರ್ತೋಗ್ಬಿಡುತ್ತೆ, ದಯವಿಟ್ಟು ಕ್ಷಮಿಸಿ. ಖಂಡಿತವಾಗ್ಲೂ ಎದುರುಗಡೆ ಬರೋ ಟೈಮ್ ಬರುತ್ತೆ, ಖಂಡಿತ ಬರೋಲ್ಲ ಅನ್ನೋ ಹಂಗಿಲ್ಲ. ನಾನು ಊರಿಗೆ ಹೋದ್ಮೇಲೆ ಖಂಡಿತ ನಿಮ್ಮ ಎದುರುಗಡೆನೇ ನಿಂತು ನಾನು ನನ್ನ ಜಮೀನು, ನನ್ನ ಗದ್ದೆ, ನನ್ನ ದನ ಕರು ಹಸು, ನನ್ನ ಮನೆ ಎಲ್ಲನೂ ತೋರಿಸ್ಕೊಂಡು ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ವಿಡಿಯೋ ಮಾಡಬೇಕು. ಆವಾಗ ಮುಖ ತೋರಿಸಿ ಮಾಡಬೇಕು ನಾನು. ಅಲ್ಲಿ ತನಕ ಈಗ ಸದ್ಯಕ್ಕೆ ಮುಖ ತೋರಿಸಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಹೇಳಿದ್ರಿ, ನಿನ್ನೆ ಒಂದು ವಿಡಿಯೋಗೆ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ರಿ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಜೀವನದ ಅನುಭವ ಅನ್ನೋದು ಏನಿದೆ ತುಂಬ ದೊಡ್ಡದು. ಅದರಲ್ಲೂ ತಂದೆ ಇಲ್ಲದೇದವರು, ತಾಯಿ ಇಲ್ಲದೇದವರು, ಯಾರ ಸಪೋರ್ಟ್ ಇಲ್ದಿರ ಲೈಫಲ್ಲಿ ಒಂದು ಅಚೀವ್ ಮಾಡ್ತೀವಿ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಅದರಲ್ಲಿ ಅನುಭವಗಳೇ ತುಂಬ ಜಾಸ್ತಿ ಇರುತ್ತೆ. ಒಂದು ನಲಿವನ್ನು ಪಡಿಬೇಕು ಅಂದರೆ 10 ನೋವನ್ನು ನಾವು, 10 ಅವಮಾನಗಳನ್ನು, 10 ಒಂದು ಸಂಕಷ್ಟಗಳನ್ನು ನಾವು ಎದುರಿಸ್ಬೇಕಾಗದೆ ಒಂದೇ ಒಂದು ನಲಿವಿಗೋಸ್ಕರ. ಒಂದು ನಗುವಿನ ಮಾತು, ಒಂದು ನಗುವಿನ ಆ ಕ್ಷಣವನ್ನು ನಾವು ಪಡ್ಕೋಬೇಕು ಅಂದರೆ ಇಷ್ಟೆಲ್ಲ ನಾವು ಎದುರಿಸ್ಕೊಂಡು ಆ ನಗುವಿನ ಕ್ಷಣದಲ್ಲಿ ಆಗೋವಂತಹ ಒಂದು ನಾವು ಎಕ್ಸ್ಪೀರಿಯೆನ್ಸ್ ಏನಿದೆಯೋ ಅದನ್ನೇ ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇರೋದು. ಇವತ್ತು ನಾನು ನಮ್ಮ ಫ್ರೆಂಡ್ ಅಮ್ಮನ ಹತ್ರ ನಾನು ಮಾತಾಡಿದಾಗ ಈಗಲೂ ತೊದಲಿಸ್ತಾ ಇದ್ದೀನಿ, ಅವ್ರು ಮಾತಾಡೋರೋ ಮಾತು ಹೇಗೆ ಹೇಳೋದು ಅಂತ. ಆದ್ರೂ ಅವ್ರು ಮಾತಾಡಿರೋ ಮಾತನ್ನು ಮನದಟ್ಟು ಮಾಡಿಕೊಂಡು ಒಂದು ವಾರದಿಂದ ನಾನು ಮಾತಾಡಬೇಕು ಅಂತೀನಿ, ವಿಡಿಯೋ ಮಾತಾಡ್ತೀನಿ, ಮತ್ತೇನೋ ತಪ್ಪಾಗುತ್ತೆ, ಮತ್ತೆ ಡಿಲೀಟ್ ಮಾಡಿ ಬೇಡ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಇನ್ನೊಂದು ಸಲ ಮಾತಾಡೋಣ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಇದೇ ಥರ ಆಗ್ತಾಯಿದೆ. ಬನ್ನಿ ಇವತ್ತು ಮಾತಾಡಲೇಬೇಕು. ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ, ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಲ್ಲಿ 40 ವರ್ಷ ಆದಮೇಲೆ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ದೇಹ ಆಗಿರ್ಬೋದು ಅಥವಾ ಮನಸ್ಸಾಗಿರ್ಬೋದು, ದೈಹಿಕ ಮತ್ತು ಮಾನಸಿಕ ಇವೆರಡರಲ್ಲೂ ತುಂಬ ಬದಲಾವಣೆಗಳಾಗುತ್ತೆ. ದೈಹಿಕವಾಗಿ ಬದಲಾವಣೆಗಳಾಗೋದನ್ನು ಕೆಲವರು ತಡ್ಕೊಳ್ಳೋಕೆ ಶಕ್ತಿನೇ ಇರೋದಿಲ್ಲ, ಮಾನಸಿಕ ಬದಲಾವಣೆಗಳನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಆಗುತ್ತೆ. ಕೆಲವರು ಅದನ್ನು ತೋರಿಸ್ಕೊಡೋದಿಲ್ಲ. ಅದನ್ನು ಯಾವ ರೀತಿ ಅದನ್ನು ಏನಂತ ಮೇಂಟೈನ್ ಮಾಡಬೇಕು ನಮ್ಮ ದೇಹದಲ್ಲಾಗಿರೋ ಬದಲಾವಣೆಗಳನ್ನು ಅಂತ ನಿಧಾನವಾಗಿ ಆಲೋಚನೆ ಮಾಡಿ ಅಕ್ಕಪಕ್ಕದವ್ರ ಹತ್ರ ಕೇಳಿಕೊಂಡು, ಅಥವಾ ಅವ್ರಿಗೆ ಗೊತ್ತಿರೋರು ಪರಿಚಯದವ್ರ ಹತ್ರ ಅವ್ರ ಅನುಭವನ ಹಂಚ್ಕೊಂಡು, ಅಥವಾ ಡಾಕ್ಟರ್ ಹತ್ರ ಒಂದು ಕೌನ್ಸಿಲಿಂಗ್ ಅಂತ ಮಾಡಿಸ್ಕೊಂಡು
ಲೈಫಲ್ಲಿ ಅವರು ಖುಷಿಯಿಂದ ಕೆಲವರು ಜನ ಇರ್ತಾರೆ. ಕೆಲವೊಂದು ಬದಲಾವಣೆಗಳು ಆಗುತ್ತೆ. ಏನಂತಂದರೆ 30-40 ವರ್ಷ ದಾಟಿದ ಮೇಲೆ ದೇಹ ಇದ್ದಕ್ಕಿದ್ದಂಗೆ ದಪ್ಪ ಆಗ್ಬೋದು. ಶರೀರದಲ್ಲಿ ಕೆಲವೊಂದು ಕಾಯಿಲೆಗಳು ಬರುತ್ತೆ. ಇವಾಗ ನಾನು ಹೇಳಿದೆ ಶುಗರು, BP ಅಂತ. ಖಂಡಿತವಾಗ್ಲೂ ಕಾಯಿಲೆಗಳಂತೂ ಒಂದಲ್ಲ ಒಂದು ರೀತಿ ಈಗ ತಿನ್ನೋ ಫುಡ್ಗಳಲ್ಲಂತೂ ಬೇಗನೆ ಬಂದ್ಬಿಡುತ್ತೆ. ಅವಾಗೆಲ್ಲ 70 ವರ್ಷ 80 ವರ್ಷಕ್ಕೆ ಬರ್ತಿತ್ತು, ಇವಾಗೆಲ್ಲ 40 ವರ್ಷಕ್ಕೆ ಬರುತ್ತೆ ಬಿಡಿ. ಬದಲಾವಣೆಗಳು, ದೇಹ ಬೇಗನೆ ದಪ್ಪ ಆಗುವಂಥದ್ದು. ಮಾನಸಿಕವಾಗಿ ನಾವು ತುಂಬ ಕುಗ್ಗೋಗ್ತೀವಿ. ಮಾನಸಿಕವಾಗಿ ಒಂದು ಏನಂತ ಹೇಳ್ತೀವಿ, ಏನೇ ಆದರೂ ಒಂದು ಆಸೆ ಆಕಾಂಕ್ಷೆಗಳನ್ನು ನಾವು ಹೇಳ್ಕೊಳಕ್ಕಾಗಲ್ಲ, ಅದನ್ನು ಕಳ್ಕೊಂಬಿಡ್ತೀವಿ ಆ ಕ್ಷಣನ. ನಾವು ಏನಾದ್ರೂ ನಾವು ಡ್ರೆಸ್ ಮಾಡ್ಕೋಬೇಕು ಅಂದರೆ ಯಾರಿಗೆ ಡ್ರೆಸ್ ಮಾಡ್ಕೊಳ್ಳೋದು, ಹೋಗು ಬೇಡ, ಯಾರು ನನ್ನ ನೋಡೋಕೆ ಬರಬೇಕಾಗಿತ್ತು ಬೇಡ ಅಂತಂತಾರೆ. ಆಮೇಲೆ ರೆಡಿ ಆಗ್ತಾರೆ ಎಲ್ಲಿಗಾರು ಹೋಗಬೇಕು ಅಂತಂತ, 5 ನಿಮಿಷ ಬಿಟ್ಟು ಹೋಗೇ ಬರಲ್ಲ ನಾನು, ಬರೋಕ್ಕೆ ಬೇಜಾರು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅದು ಕಾರಣಗಳು ಏನಂದರೆ ಹಾರ್ಮೋನ್ಗಳು ಚೇಂಜ್ ಆಗ್ತಾ ಇರುತ್ತಲ್ವ. ಮುಟ್ಟು ನಿಲ್ಲೋ ಟೈಮ್ ಬಂದಾಗ ದೇಹದಲ್ಲ ಕೆಲವೊಂದು ಹಾರ್ಮೋನ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಆವಾಗ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ, ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಸೊಂಟ ನೋವು ಬರೋದು, ಹೊಟ್ಟೆ ನೋವು ಬರೋದು, ಬೆನ್ನು ನೋವು ಬರೋದು, ತಲೆನೋವು ಬರೋದು, ಸುಸ್ತಾಗೋದು, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿರೋದಾದರೆ ಕೆಲವ್ರಿಗೆ ಆ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಗರ್ಭಕೋಶದಲ್ಲಿ ನೋವು ಬಂದಂಗೆ ಆಗೋದು, ಯಾವ್ಯಾವುದೋ ಮೈಯಲ್ಲಿ ಎಲ್ಲೋ ಒಂದು ಕಡೆ ನೋವು ಅನ್ನಿಸ್ತಾ ಇರುತ್ತೆ, ಬಟ್ ನೋವು ಅನ್ನಿಸ್ತಾ ಇರೋದಿಲ್ಲ. ಮುಟ್ಟು ನೋಡ್ರೆ ನೋವು ಬರೋದಿಲ್ಲ, ಬಟ್ ನೋವು ಆಗ್ತಾ ಇರುತ್ತೆ ಆ ಜಾಗದಲ್ಲಿ. ಆ ಥರ ಒಂದು ತೊಂದರೆಗಳು ಆಗೋದು, ಈ ಥರ ಎಲ್ಲ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು, ತುಂಬ ಇದ್ದಕ್ಕಿದ್ದಾಗೆ ದಪ್ಪ ಆಗಿಬಿಡೋದು, ಆ ಥರ ಎಲ್ಲ ಬದಲಾವಣೆಗಳಾಗ್ತಾ ಬರುತ್ತೆ. ಇನ್ನು ಮನಸ್ಸಿನ ಮೇಲೆ ಬದಲಾವಣೆಗಳು ಏನು ಅಂತಂದರೆ ನಿರುತ್ಸಾಹ ಅಂತ ಹೇಳ್ತಾರಲ್ಲ, ಆ ಥರ. ಗಂಡ ಹೆಂಡತಿ ನಗ್ನಗ್ತಾ ಇರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಗಂಡ ಆಗಿರೋನು ಹೇಳ್ತಾನೆ, ನನ್ನ ಹೆಂಡತಿ ಮದುವೆ ಆದ ಸ್ತ್ರೀ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಿದ್ಲು, ಯಾವಾಗಲೂ ನನಗೋಸ್ಕರ ಕಾಯೋಳು, ಎಲ್ಲಿಗೆ ಹೋಗಲಿ ಸಂಜೆ ಆದ ತಕ್ಷಣ ಎಲ್ಲಿಗೆ ಬರಲಿ, ಸಂಜೆ ಆದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು, ಹಣೆ ತುಂಬ ಹೂವು ಕುಂಕುಮ ಇಟ್ಕೊಂಡು, ತಲೆ ತುಂಬ ಹೂವು ಮುಟ್ಕೊಂಡು ಮಹಾಲಕ್ಷ್ಮಿ ಥರ ಮನೇಲಿರೋಳು, ಮನೆಯಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸೋಳು, ಮನೇನ ಅಷ್ಟು ಚೆಂದವಾಗಿ ಇಟ್ಕೊಳ್ಳೋಳು. ಯಾಕೋ ಗೊತ್ತಿಲ್ಲ ಕಣೋ, ಮಕ್ಕಳು ಮರಿ ಆಗಿ 30 ವರ್ಷ 35 ವರ್ಷ ದಾಟಿದ ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾರೆ ಕಣೋ ಅಂತ ಕೆಲವರು ಗಂಡು ಮಕ್ಕಳು ಸಹ ಹೆಂಡತಿ ಬಗ್ಗೆ ಕಂಪ್ಲೇಂಟು ಮಾಡ್ತಾರೆ. ಆಮೇಲೆ ಕೆಲವೊಂದು ಈ ಒಂದು ವಿಚಾರನ ಹೇಳಲೇಬೇಕು ನಾನು. ಈ ಒಂದು 40 ವರ್ಷ ಸಮಯದಲ್ಲಿ ಗಂಡನ ಜೊತೆ ನಾವು ಲೈಂಗಿಕ ಸಂಪರ್ಕ ಮಾಡೋದಕ್ಕೂ ಸಹ ಇಂಟ್ರೆಸ್ಟ್ ಇರೋದಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಹೆಣ್ಮಕ್ಳು ಇದನ್ನು ಕಿವಿ ಕೊಟ್ಟು ಕೇಳ್ಕೊಳ್ಳಿ, ಗಂಡ ಬೇರೆ ಕಡೆ ಆಕರ್ಷಿತರಾಗ್ತಾರೆ. ಸಾಮಾನ್ಯವಾಗಿ ಈ ಒಂದು ಬೇರೆ ಕಡೆ ಒಂದು ಸಂಬಂಧ ಇಟ್ಕೊಳ್ಳೋ ಗಂಡಸರು ಏನಿದ್ರೂ ಕಡಿಮೆ ಅಂತಂದ್ರು ಅವ್ರ ಹೆಂಡತಿಗೆ 40 ವರ್ಷ ದಾಟಿರೋ ಅಂಥವ್ರೇ ಇಟ್ಕೊಳ್ಳೋದು ಜಾಸ್ತಿ ಹೊರತು ಕಡಿಮೆ ವಯಸ್ಸಿನವ್ರಂತೂ ಖಂಡಿತ ಇಟ್ಕೊಳ್ಳೋದಿಲ್ಲ. ಕಾರಣ ಏನಂದರೆ ಹೆಂಡತಿಯ ಒಂದು ಫಸ್ಟಿಂದನೂ ಹೆಂಡತಿ ಜೊತೆ ಆಚಾರ ಚೆನ್ನಾಗಿದ್ದು ಸಡನ್ನಾಗಿ ಬದಲಾವಣೆಗಳಾದಾಗ ಅವರು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಆಗ ಅವರು ಬೇರೆ ಕಡೆ ಆಕರ್ಷಿತರಾಗ್ತಾರೆ. ಹಾಗಾಗಿ ನಾವು ಹೆಣ್ಮಕ್ಳಿಗೆ ಇದೊಂದು ಕಿವಿ ಮಾತು ಅಂತ ತಿಳ್ಕೊಳ್ಳಿ. ಇದು ತಪ್ಪೋ ಸರಿನೋ ಗೊತ್ತಿಲ್ಲ, ಖಂಡಿತವಾಗ್ಲೂ ನಾನು ಇದನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಲೈಂಗಿಕ ಆಸಕ್ತಿ ತುಂಬ ಕಡಿಮೆ ಆಗುತ್ತೆ. ಊಟ ಮಾಡೋದು ಸಹ ಯಾವಾಗ ಬೇಕೋ ಅವಾಗ ಊಟ ಮಾಡೋದು, ಯಾವಾಗ ಬೇಕೋ ಅವಾಗ ತಲೆ ಬಾಚ್ಕೊಳ್ಳೋದು, ಯಾರಿಗೋಸ್ಕರ ಅನ್ನೋದು ಉತ್ಸಾಹನೇ ಇರೋದಿಲ್ಲ. ಮನಸ್ಸಿಗೆ ಅಯ್ಯೋ ತಿಂದರೆ ಆಯಿತು ಉಂಡ್ರೆ ಆಯಿತು ಅಂತ ನೆಗ್ಲೆಕ್ಟ್ ಮಾಡೋದು, ಇದೆಲ್ಲ ಆಗುತ್ತೆ. ಇದೆಲ್ಲರ ಪರಿಣಾಮ, ಇದನ್ನೆಲ್ಲ ನೀವು ಎದುರಿಸಲೇಬೇಕು. ಇದೆಲ್ಲ ಚೇಂಜಸ್ ಆಗುತ್ತೆ. ಇದ್ದಕ್ಕಿದ್ದಂಗೆ ಕೆಲವರು ಕೋಪ ಮಾಡ್ಕೊಳ್ತಾರೆ, ಇದ್ದಕ್ಕಿದ್ದಂಗೆ ಕೂಗಾಡ್ತಾರೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಮಾಡಿಕೊಂಡು ಅಯ್ಯೋ ನಂದೇ ತಪ್ಪಾಯ್ತಲ್ವ ಬಿಡು ಅಂತ ಹೇಳ್ತಾರೆ. ಇದ್ದಕ್ಕಿದ್ದಂಗೆ ಸುಮ್ಮನೆ ಸಪ್ಪಗೂ ಕೂತ್ಕೊಂಡ್ಬಿಡ್ತಾರೆ. ಇನ್ನೂ ಕೆಲವರು ಇವಳಿಗೇನಾಯ್ತು ಗಾಳಿ ಹಿಡ್ಕೊಂಡಂಗೆ ಆಡ್ತಾಳಲ್ಲ ಅಂತಂತಾರೆ. ಗಾಳಿ ಹಿಡ್ಕೊಂಡಂಗೆ ಆಡೋದಲ್ಲ, ದೇಹದಲ್ಲಿ ಆಗ್ತಾ ಇರುತ್ತಲ್ಲ ಮುಟ್ಟು ನಿಲ್ಲೋ ಟೈಮಲ್ಲಿ ಕೆಲವೊಂದು ಬದಲಾವಣೆಗಳು ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಗಂಡನ ಜೊತೆ ಜಗಳ ಆಡೋದು, ಗಂಡನ ಜೊತೆ ಅನುಮಾನ ಪಡೋದು, ಮಕ್ಕಳ ಜೊತೆ ಕಿರಿಕಿರಿ ಅನ್ನೋದು, ಪ್ರತಿಯೊಂದಕ್ಕೂ ಅವರೇ ಪ್ರಶ್ನೆ ಮಾಡ್ಕೊಳ್ತಾರೆ, ನಾನು ಹಿಂಗಿರ್ಲಿಲ್ವಲ್ಲ, ನಾನು ಯಾಕೆ ಈಗ ಚೇಂಜ್ ಆದೆ ಅಂತಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರ ದೇಹದಲ್ಲಿ ಆಗೋ ಬದಲಾವಣೆಗಳು ಏನೇನು ಅಂತ. ಕೆಲವರು ತಿಳಿದಿರೋ ಎಷ್ಟೇ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಕೆಲವೊಂದು ವಿಚಾರಗಳನ್ನು ನಾವು ಅರ್ಥಕೋಬೇಕಾಗತ್ತೆ. ತಿಳ್ಕೊಳ್ಳೋದಕ್ಕಿಂತ ನಾವು ಅರ್ಥಕೊಳ್ಳೋದು ತುಂಬ ದೊಡ್ಡದು. ತಿಳಿಯೋದೇ ಬೇರೆ, ಅರ್ಥಕೊಳ್ಳೋದೇ ಬೇರೆ. ಅರ್ಥಕೊಳ್ಳೋದು ಅಂತಂದರೆ ಕೊನೆಯವರೆಗೂ ಇರುತ್ತೆ, ತಿಳ್ಕೊಳ್ಳೋದು ಅಂತಂದರೆ ಆ ಕ್ಷಣ ತಿಳ್ಕೊಂಡು ಅದನ್ನು ಬಿಟ್ಬಿಡ್ಬೋದು. ಅದೇ ಅರ್ಥಕೊಳ್ಳೋದಾದರೆ ಖಂಡಿತ ಬಿಡೋಕ್ಕಾಗಲ್ಲ, ಅದೊಂಥರ ನಮ್ಮ ಜೊತೆ ಅಂಟ್ಕೊಂಬಂದ್ಬಿಟ್ಟಿರುತ್ತೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂದು ವಿಷಯನ ಅರ್ಥಕೋಬೇಕು. ಅಮ್ಮ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ಕಾರಣ ಏನು ಅಂತ ಏನಾಗ್ತಿದೆ ಅಂತ ನೀವು ದಯವಿಟ್ಟು ಕೇಳಿ, ಮನೆಯಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇದ್ದರೆ. ಆಮೇಲೆ ನೀವಾದರೂ ಅಷ್ಟೇ ಮಕ್ಕಳ ಹತ್ರ ಗಂಡನ ಹತ್ರ ಬಿಡಿಸಿ ಹೇಳ್ಕೊಳ್ಳಿ, ಈ ಥರ ನನಗೆ ಮೊದಲು ಈ ಥರ ಆಗ್ತಿರ್ಲಿಲ್ಲ,
ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ, ಇದ್ದಕ್ಕಿದ್ದಂಗೆ ಏನೋ ಒಂಥರ ಸಿಟ್ಟು, ನನ್ನ ಮೇಲೆ ನನಗೆ ಕೋಪ, ನನ್ನ ಮೇಲೆ ನನಗೆ ಆಕ್ರೋಶ ಆಗುತ್ತೆ, ಏನೂ ಬೇಡ ಯಾವುದೂ ಬೇಡ ಅನಿಸುತ್ತೆ, ಜೀವನದಲ್ಲಿ ನನಗೆ ಉತ್ಸಾಹನೇ ಇರೋದಿಲ್ಲ, ನಾನು ಏನು ಮಾಡಲಿ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಅಂತ ನೀವು ಎಲ್ಲನೂ ಹೇಳ್ಕೊಂಡಾಗ ಅವರೊಬ್ಬರು ಡಾಕ್ಟ್ರ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ನಿಮ್ಮನ್ನು ಕರ್ಕೊಂಡೋಗಿ. ಒಂದು ಕೌನ್ಸಿಲಿಂಗ್ ವ್ಯವಸ್ಥೆ ಇರುತ್ತೆ, ಇನ್ನೊಂದು ಹಾರ್ಮೋನ್ಸ್ಗಳ ಒಂದು ವ್ಯತ್ಯಾಸದಿಂದ ನೀವು ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳನ್ನು ಡಾಕ್ಟ್ರು ಮೆಡಿಷನ್ ಕೊಟ್ಟು ಸಹ ಸರಿ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಗೊಂದು ತಿಳುವಳಿಕೆಯ ಮಾತುಗಳನ್ನ ಹೇಳಿದಾಗ ನಿಮ್ಗೆ ಅಲ್ಲೇ ಹತ್ತು ಆನೆ ಬಲ ಬಂದ್ಬಿಡತ್ತೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇನ್ನೇನು ನನ್ನ ಮೊಮ್ಮಕ್ಕಳು ಆಗ್ಬಿಟ್ವಲ್ಲ, ನಮ್ಮ ಜೀವನದಲ್ಲಿ ಇನ್ನೇನು ಇಲ್ಲ, ಎಲ್ಲ ಮುಗಿದೋಯ್ತು ಅಂತ ತಿಳ್ಕೊಂಬಿಡ್ತಾರೆ. ತಿಳ್ಕೊಳ್ಳೋದಲ್ಲ, ನಾವು ಮೊದಲು ಹೆಂಗಿದ್ವಿ ಹಂಗೆ ಇರೋದಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ಜೀವನ ಚೆನ್ನಾಗಿರೋದು. ಯಾಕೆಂದರೆ ನೀವು ಕಟ್ಕೊಂಡಿರೋ ಗಂಡನಿಗೆ ಮಕ್ಕಳಿಗೆ ನೀನು ದ್ರೋಹ ಮಾಡ್ದಂಗೆ ಆಗುತ್ತೆ. ನಿಮ್ಮ ಮನಸ್ಸಲ್ಲಾಗೋ ನೋವನ್ನು ಗಂಡನೂ ಅರ್ತ್ಕೊಳ್ಳೋಕ್ಕಾಗಲ್ಲ, ಮಕ್ಕಳು ಅರ್ತ್ಕೊಳ್ಳೋಕ್ಕಾಗಲ್ಲ. ಅಷ್ಟೆಲ್ಲ ಯಾಕೆ, ನಿಮ್ಮ ದೇಹದಲ್ಲಾಗೋ ಮನಸ್ಸಲ್ಲಾಗೋ ಬದಲಾವಣೆಗಳನ್ನು ನೀವೇ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ನಿಮ್ಮ ಗಂಡ ಮಕ್ಕಳು ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಅದನ್ನೆಲ್ಲ ಪ್ರತಿಯೊಂದನ್ನು ಬಿಡಿಸಿ ನೀವು ಹೇಳಿ. ಎಷ್ಟೋ 10 ಗಂಟೆ 11 ಗಂಟೆ ಮುಖ ತೊಳೆದು ತಿಂಡಿ ತಿನ್ನೋದಲ್ಲ, ಬದಲಾವಣೆಗಳಾಗುತ್ತೆ. ಸುಮ್ಮನೆ ಮಲ್ಕೋಬೇಕು ಅನಿಸುತ್ತೆ, ಜಗಳ ಮಾಡಬೇಕು ಅನಿಸುತ್ತೆ, ಅಯ್ಯೋ ಅಡುಗೆ ಮಾಡಿದ್ರೆ ಆಯಿತು ಬಿಡು, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಅನಿಸುತ್ತೆ. ಎಲ್ಲೋ ಹೋಗೋದಕ್ಕೆ ರೆಡಿ ಆಗ್ತೀರಾ, ಬೇಡ ಅಂತ ಮತ್ತೆ ಸುಮ್ಮನೆ ರೆಡಿಯಾಗ್ಬಿಟ್ಟು ಕೂತ್ಕೊಳ್ತೀರಾ. ಆ ಥರ ಎಲ್ಲ ಆಗುತ್ತೆ ಕೆಲವೊಂದು ಬದಲಾವಣೆಗಳಾದಾಗ ದೇಹದಲ್ಲಿ 108 ರೀತಿಯ ಕಾಯಿಲೆಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ. ನಾಳಿನ ವಿಚಾರದಲ್ಲಿ ನಮ್ಮ ಮುಟ್ಟು ನಿಲ್ಲೋ ಟೈಮಲ್ಲಿ ಅಥವಾ ಮುಟ್ಟು ನಿಂತಾದ ಮೇಲೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ನಮ್ಮ ದೇಹಕ್ಕೆ ಆಗಲಿ ನಮ್ಮ ಮನಸ್ಸಿಗೆ ಆಗಲಿ ಯಾವ ರೀತಿ ನಾವು ತಗೋಬೇಕು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ಯಾವ ರೀತಿ ನಮಗೆ ನಾವು ಒಂದು ಏನಂತ ಮೆಡಿಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವೇ ಹೇಗೆ ತೊಗೊಳ್ಳೋದು ಅಂತ ನಾಳಿನ ವಿಚಾರದಲ್ಲಿ ಖಂಡಿತವಾಗ್ಲೂ ನಾನು ಮಾತಾಡ್ತೀನಿ. ಯಾಕಂದರೆ ಇದು ಹೇಳ್ಕೊಳಕ್ಕಾಗದೇ ಇರೋವಂಥ ವಿಚಾರ. ಗಂಡನಿಗೆ ಹೇಳ್ಕೊಟ್ರೆ ಆಗಲೆಲ್ಲ ಈಗ ಬೇರೆ ಬಂದ್ಬಿಡ್ತಾಳೆ ಇವಳಿಗೆ, ಅಷ್ಟು ವರ್ಷದಿಂದ ಚೆನ್ನಾಗಿದ್ದೆ, ಈಗ ಏನಾಗೋಯ್ತು ನಿಂಗೆ ಅಂತ ಹೇಳ್ತಾರೆ. ಆದರೆ ಅದರಲ್ಲಾಗೋ ಬದಲಾವಣೆಗಳನ್ನ ಗಂಡ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಎಷ್ಟೇ ಎಜುಕೇಟೆಡ್ ಆಗಿರಲಿ, ಪ್ರಪಂಚ ಜ್ಞಾನ ತಿಳಿದವರಾಗಿರಲಿ, ಹೆಣ್ಮಕ್ಳ ಮನಸ್ಸು ಮತ್ತು ದೇಹದಲ್ಲಿ ಆಗೋ ಬದಲಾವಣೆಗಳನ್ನ ಖಂಡಿತ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗೆ ಏನು ಬೇಕಾಗಿರೋದು, ಟೈಮು ಸರಿಯಾಗಿ ಊಟ, ಸ್ನಾನ ಮಾಡಿದಾಗ ಬಟ್ಟೆ ಕ್ಲೀನಾಗಿ ವಾಶ್ ಮಾಡಿರಬೇಕು, ಹೊಟ್ಟೆ ತುಂಬ ಊಟ ಹಾಕಬೇಕು, ಟೈಮು ಸರಿಯಾಗಿ ಬಂದ ತಕ್ಷಣ ನಗ್ನಗ್ತಾ ಮಾತಾಡಬೇಕು, ರಾತ್ರಿ ಆದ ತಕ್ಷಣ ಅವ್ರಿಗೆ ಕೋಆಪ್ರೇಟ್ ಮಾಡಬೇಕು. ಇಷ್ಟೇ ಅವ್ರಿಗೆ ಗೊತ್ತಿರೋದು. ಇನ್ನೇನು ಯಾಕೆ ಇವಳು ಸಪ್ಪಗಿದ್ದಾಳೆ, ಕಾರಣ ಏನು, ಇವತ್ತು ಯಾಕೆ ಇಷ್ಟೊಂದು ಮೂಡ್ ಅಪ್ಸೆಟ್ ಮಾಡ್ಕೊಂಡಿದ್ದಾಳೆ, ಯಾಕೆ ಇವ್ರ ಮೇಲೆಲ್ಲ ಸಿಡುಕ್ತಾ ಇದ್ದಾಳೆ, ಇವಳಿಗೂ ಇಷ್ಟು ವಯಸ್ಸಾಗಿದೆ, ಆಯ್ತಾ ಎಲ್ಲರೂ ಮಕ್ಕಳು ರೀತಿ ಅಂತ ಆಡ್ತಾರಂತೆ, ಅದೇ ಥರನೇ ಇವಳಿಗೆ ಆಗ್ತಾ ಇದೆಯಾ, ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಕೆಲವರಿಗೆ ಮುಟ್ಟು ನಿಲ್ಲೋ ಟೈಮಲ್ಲಿ ಏನಾಗುತ್ತೆ, ಮರುವಿನ ಕಾಯಿಲೆ ಜಾಸ್ತಿ ಆಗುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ, ತಲೆ ಕೂದಲು ತುಂಬ ಉದುರೋಕ್ಕೆ ಶುರುವಾಗುತ್ತೆ. ಆಯಿತಾ, ಇದ್ದಕ್ಕಿದ್ದಂಗೆ ಸಡನ್ನಾಗಿ ತಲೆ ಕೂದಲು ಉದುರೋದಕ್ಕೂ ಶುರುವಾಗೋದು, ಮೊಣಕಾಲುಗಳು ಮೊಣಕೈಗಳೆಲ್ಲ ನೋವು ಬರೋದು, ಇದೆಲ್ಲ ದೇಹದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ತುಂಬ ದಪ್ಪ ಆಗ್ತೀರಾ ಇದ್ದಕ್ಕಿದ್ದಾಗೆ, ಕೆಲವರು ಇದ್ದಕ್ಕಿದ್ದಂಗೆ ಸಣ್ಣ ಆಗ್ತೀರಾ. ಇದು ಎಲ್ಲ ಹಾರ್ಮೋನ್ಸ್ಗಳ ಒಂದು ಏರುಪೇರು ಅಂತಲೇ ಹೇಳ್ಬೋದು. ಮಕ್ಕಳನ್ನ ನಾವು ಹೇಗೆ ಒತ್ತು ಸಾಕ್ತೀವೋ ನಮ್ಮ ಮನಸ್ಸನ್ನು ನಾವು ಆ ಥರನೇ ಸಾಕೊಳ್ಳೇಬೇಕಾಗುತ್ತೆ. ನಮ್ಮ ದೇಹ ನಮ್ಮ ಮನಸ್ಸನ್ನು ನಾವು ಸಾಕೊಳ್ಳಿಲ್ಲ ಅಂತಂದರೆ ತುಂಬಾ ಕಷ್ಟ. ಮುಂದೆ ನಮ್ಮ ಜೀವನದಲ್ಲಿ ಏನೇ ನಾವು ಹಿಂದೆ ಸಂಪಾದನೆ ಮಾಡಿದ್ವೋ, ಗೌರವ ಆಗಿರಲಿ, ಪ್ರೀತಿ ಆಗಿರಲಿ, ಅದೆಲ್ಲ ನಾವು ಆ ಒಂದು ವಯಸ್ಸು ದಾಟಿದ ಮೇಲೆ ನಾವು ನಡ್ಕೊಳ್ಳೋ ನಡೆಯಿಂದ ಬದಲಾವಣೆಗಳಾಗ್ಬೋದು. ಯಾಕಂದರೆ ಅಷ್ಟು ನಾವು ಚೇಂಜಸ್ ಆಗ್ತೀವಿ, ಬದಲಾವಣೆಗಳು ತುಂಬ ಆಗ್ತೀವಿ. ತುಂಬ ಮಾತಾಡೋದು ಅಥವಾ ತುಂಬ ಮೂಡಿಯಾಗಿ ಕೂತ್ಕೊಳ್ಳೋದು, ಇಲ್ಲಾಂತಂದರೆ ಜಗಳ ಮಾಡ್ಕೊಳ್ಳೋದು, ಇಲ್ಲಾಂತಂದರೆ ಕೆಲವರು ನೋಡಿ ಇದ್ದಕ್ಕಿದ್ದಂಗೆ ಅಳೋಕ್ಕೆ ಶುರು ಮಾಡ್ತಾರೆ, ಗೊತ್ತೇ ಇರೋದಿಲ್ಲ. ಕಾರಣ ಯಾಕೆ ಹೇಳಿದರೆ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಬೇರೆ ಏನೂ ಅಲ್ಲ, ಹಾರ್ಮೋನ್ಗಳ ಇನ್ಬ್ಯಾಲೆನ್ಸ್ ಅಷ್ಟೇ. ಇನ್ನು ಕೆಲವರಂತೂ ಟಿ ವಿಲಿ ಮತ್ತು ಫಿಲಮ್ ನೋಡ್ಬಿಟ್ಟು ನಮಗೆ ಆಗೋಗ್ಬಿಟ್ಟಿದೆ ನೋವು ಅನ್ನೋರು ಹಾಗೆ ಕಣ್ಣೀರಿಡ್ತಾರೆ. ಅದಕ್ಕೆಲ್ಲ ಕಾರಣ ಅದೇ, ಮೊದಲೆಲ್ಲ ನಾನು ಹಂಗಿರಲಿಲ್ಲ, ಯಾಕೆ ಈ ಥರ ಆಯಿತು, ಮೊದಲೆಲ್ಲ ನಾನು ಹೇಗಿದ್ದೆ ಗೊತ್ತಾ, ಎಲ್ಲಿಗಾರ ಹೋಗಬೇಕು ಅಂದರೆ ಟಕ್ ಅಂತ ರೆಡಿ ಆಗಿಬಿಡ್ತಿದ್ದೆ, ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನನಗೇನೂ ಬೇಡ ಅನ್ನಿಸ್ತಾ ಇದೆ ಕಣೋ. ಅಷ್ಟೆಲ್ಲ ಯಾಕೆ, ನಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೇ ಬೇಜಾರಾಗ್ತಾಯಿದೆ, ನನ್ನ ಗಂಡನ ಜೊತೆ ಮಾತಾಡೋಕ್ಕೂ ಬೇಜಾರು, ಅವಯ್ಯ ಯಾಕಾದರೂ ನಾನು ಮಾತಾಡಿಸ್ತಾನೋ ಅನಿಸುತ್ತೆ ಅಂತಂತ ಕೆಲವ್ರು ಅಂತಾರಲ್ವ. ಅದಕ್ಕೆ ಕಾರಣ ಇದೇನೆ, ಮುಟ್ಟು ನಿಲ್ಲೋ ಟೈಮಲ್ಲಿ ನಮ್ಮ ದೇಹದಕ್ಕೆ ಮತ್ತು ಮನಸ್ಸಿಗೆ ಆಗುವಂಥ ಕೆಲವೊಂದು ಬದಲಾವಣೆಗಳು ನಮ್ಮ ಲೈಫನ್ನೇ ಚೇಂಜ್ ಮಾಡಾಕ್ಬಿಡುತ್ತೆ.
ಗಂಡನ ಮನಸ್ಸು ಸಹ ಒಡಿಬೋದು, ಮಕ್ಕಳು ಮನಸ್ಸು, ಸೊಸೆಯದಿರೋ ಮನಸ್ಸನ್ನು ಸಹ ಒಡಿಬೋದು. ಆ ಮನಸ್ಸು ಒಡಿಬಾರ್ದು ಅಂತಂದರೆ ಮಕ್ಕಳು ಸಹ ಅರ್ಥ ಮಾಡ್ಕೋಬೇಕು, ಗಂಡನೂ ಅರ್ಥ ಮಾಡ್ಕೋಬೇಕು. ಅವ್ರು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಒಳಗಡೆ ಕೊರಗೋದಲ್ಲ, ಬಾಯಿ ಬಿಟ್ಟು ನೀವು ಹೇಳ್ಕೋಬೇಕು. ನನಗೆ ಇಷ್ಟು ವಯಸ್ಸಾಯಿತು, ಏನೂ ಗೊತ್ತಿಲ್ಲ, ನನ್ನ ದೇಹದಲ್ಲಿ ಈ ಥರ ಬದಲಾವಣೆ ಆಗ್ತಾ ಇದೆ, ನನ್ನ ಮನಸ್ಸಲ್ಲಿ ಈ ಥರ ಬದಲಾವಣೆಗಳು ಆಗ್ತಾ ಇದ್ದರೆ ಒಬ್ಬರು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ, ಅಥವಾ ಯಾರಾದರೂ ಕೌನ್ಸಿಲಿಂಗ್ ಮಾಡೋ ಅಂತಹವ್ರ ಹತ್ರ ಕರ್ಕೊಂಡೋಗಿ, ನನ್ನನ್ನು ಕರ್ಕೊಂಡೋಗ್ಬಿಟ್ಟು ನಾನು ಕೌನ್ಸಿಲಿಂಗ್ ಮಾಡಿಸಿ ಅಂತೆಲ್ಲ ಕೇಳ್ಕೊಳ್ಳಿ ನೀವು. ಖಂಡಿತ ಆ ಒಂದು ಡಾಕ್ಟರ್ ಮಾತು ಏನಿದೆಯೋ ವೇದವಾಕ್ಯ, ದೇವರ ಮಾತು ಥರ ಅದು. ನೀವು ಆ ಮಾತನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ ಏನೋ ಒಂದು ಹೊಸ ಚೈತನ್ಯ ಬರುತ್ತೆ. ಆ ಟೈಮಲ್ಲಿ ನೀವು ಎಷ್ಟು ಜೊತೆಯಾಗಿ ನೀವು ಇರ್ತೀರೋ ಬೇರೆಯವ್ರ ಜೊತೆಯಲ್ಲಿ ಅಷ್ಟೇ ಒಳ್ಳೆಯದು. ಒಂಟಿಯಾಗಲಿ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಯಾಕೆಂದರೆ ತುಂಬ 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 ದೇಹದಲ್ಲಿ ಮುಂದೆ ರೋಗಗಳಿಗೆ ಆಹ್ವಾನ ಮಾಡಿದಾಗೆ ಮುಟ್ಟು ನಿಲ್ಲೋದು ಅಂತಂದರೆ ಮುಂದೆ ನಮ್ಮ ದೇಹ ಮುಪ್ಪಾಗ್ತಾ ಬರುತ್ತೆ. ಜೊತೆಗೆ ರೋಗಗಳು ಗೂಡು ಸಹ ಆಗುತ್ತೆ. ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನ ನಾವು ತಗೊಳ್ಳಿಲ್ಲ ಅಂದರೆ, ಕೆಲವೊಂದು ಊಟದಲ್ಲೇ ಆಗ್ಬೋದು, ಅಥವಾ ಜೀವನದ ಶೈಲಿನಲ್ಲೇ ಆಗ್ಬೋದು, ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳಿಲ್ಲ ಅಂದರೆ ತುಂಬಾ ಕಷ್ಟ. ಕೋಪ ಮಾಡ್ಕೊಳ್ಳೋರು ಕೋಪ ಮಾಡ್ಕೊಳ್ತೇ ಹೋಗೋದಲ್ಲ, ನಗ್ತಾ ಇರೋರು ನಗ್ತಾನೇ ಇರೋದಲ್ಲ, ಮಲ್ಕೊಂಡಿರೋರು ಮಲ್ಕೊಂಡೇ ಇರೋದಲ್ಲ, ಚೆನ್ನಾಗಿ ತಿನ್ನೋರು ತಿನ್ಕೊಂಡೇ ಇರೋದಲ್ಲ. ಅದೇ ಜೀವನ ಅಲ್ಲ. ತುಂಬ ಬದಲಾವಣೆಗಳು ನಮ್ಮ ಲೈಫನ್ನು ಒಂದು ಲೀಡ್ ಮುಂದೆ ಮಾಡಬೇಕು ಅಂತಂದರೆ ನಮ್ಮ ಜೀವನದ ಶೈಲಿನೇ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅದೇನು ಎತ್ತ ಅಂತ ನಾಳಿನ ವೀಡಿಯೋದಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. ಯಾರಾದರೂ ನಿಮ್ಮ ತಾಯಿನೋ ಅಥವಾ ಬೇರೆ ಇನ್ಯಾರಾದರೂ ನಿಮ್ಮ ಚಿಕ್ಕಮ್ಮನೋ ಯಾರಾದರೂ ಮುಟ್ಟು ನಿಲ್ಲೋ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬದಲಾವಣೆಗಳಾಗಿದ್ದಾರೆ ಅವರು ಅಂತಂದರೆ, ಸಡನ್ನಾಗಿ ಬದಲಾವಣೆ ಅವ್ರು ಆಗಿಬಿಟ್ರು ಅಂತಂದರೆ ಅದು ಕಾರಣ ಬೇರೆ ಏನೂ ಅಲ್ಲ. ಆ ಮುಟ್ಟು ನಿಲ್ಲೋ ಟೈಮಲ್ಲಿ ದೇಹದಲ್ಲಾಗುವ ಹಾರ್ಮೋನ್ಸ್ಗಳ ಒಂದು ವ್ಯತ್ಯಾಸದಿಂದ ತುಂಬಾ ಬದಲಾಗ್ತಾರೆ. ನಮ್ಮ ಚಿಕ್ಕಮ್ಮ ಆ ಥರ ಇಲ್ಲ, ನಮ್ಮ ದೊಡ್ಡಮ್ಮ ಮೊದಲು ರೀತಿ ಇಲ್ಲ, ನಮ್ಮನ್ನು ಮಾತಾಡ್ಸೋದಿಲ್ಲ. ಮೊದಲು ಪ್ರೀತಿ ವಿಶ್ವಾಸದಿಂದ ಕರೆಸ್ತಿದ್ರು, ಮೊದಲು ಕರೆದು ನಮಗೆ ಹೊಟ್ಟೆ ತುಂಬ ಊಟ ಬಡಿಸ್ಕೊಳ್ಸೋರು. ಇವಾಗ ಆ ಥರ ಇಲ್ಲ, ಮೊದಲು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಿದ್ರು, ಈಗ ಆ ಥರ ಇಲ್ಲ ಅಂತೆಲ್ಲ ನೀವು ಕಂಪ್ಲೇಂಟ್ ಮಾಡ್ತೀರಲ್ವ. ಅದಕ್ಕೆ ಕಾರಣ ಏನಿಲ್ಲ, ಜಸ್ಟ್ ಇದೇನೇ ಹೊರತು ಬೇರೆ ಏನಿಲ್ಲ. 40 ವರ್ಷ ಆದಮೇಲೆ ತುಂಬ 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 ಪ್ರತಿಯೊಬ್ಬರು ತುಂಬಾ ಬದಲಾವಣೆಗಳು ಆಗ್ತೀವಿ. ಎಲ್ಲರೂ ಅನ್ಬೋದು ನಾವು ಆಗಲ್ಲ ಅಂತ. ಖಂಡಿತ ಸಮಯ ಆಗೋ ಹಾಗೆ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.